ಮಂತ್ರಾಲಯಕ್ಕೆ ಹೋಗೋಣ ಅದು ರಾಯರ್ ಕೃಪೆಯಿಂದ ಎಫರ್ಟು ಎಷ್ಟು ಲೇಟಾಗಿ ಬಂದಿದೆ ಮಕ್ಕಳಲ್ಲೇ ನಿನ್ ಜೊತೆ ಇರದೇ ಇರೋದು ಆಲ್ಮೋಸ್ಟ್ 2 ಗಂಟೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ವಾರಕ್ಕೆ ಒಂದು ವ್ಲಾಗನ್ನಾದರೂ ಪೋಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಇವತ್ತು ಮತ್ತೆ ವೀಡಿಯೋನ ರೆಕಾರ್ಡ್ ಮಾಡ್ತಿದ್ದೀನಿ. ಆ್ಯಸ್ ಯೂಶಲ್ ಇದು ವೀಕೆಂಡೇ, ಶನಿವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 9:30 ಆಯಿತು. ನಾವು ಫ್ಯಾಮಿಲಿಯವರೆಲ್ಲ ಇವತ್ತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಶನಿವಾರ ಆಗಿರೋದ್ರಿಂದ ಮಧ್ಯಾಹ್ನ ಹೊರಡೋಣ ಅಂತ. ಫಸ್ಟ್ ನಾವೇ ಹೊರಡೋಣ ಅರ್ಲಿ ಮಾರ್ನಿಂಗ್ ಅಂತ ಅಂದ್ಕೊಂಡ್ವಿ. ಆಮೇಲೆ ಫ್ಯಾಮಿಲಿಯವರೆಲ್ಲ ಜಾಯ್ನ್ ಆಗ್ತೀನಿ ಅಂದಿದ್ದಕ್ಕೆ ಮಧ್ಯಾಹ್ನ ಹೊರಡ್ತಾ ಇದ್ದೀವಿ. ಮೇ ಬಿ 1-1:30 ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ. ಮನೆ ಹತ್ರನೇ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ತಂಗಿಯವ್ರ ಕಾರಲ್ಲೇ ಹೋಗ್ತಾ ಇರೋದು. ಮನೆ ಹತ್ರನೇ ಬರ್ತೀವಿ ಅಂತ ಹೇಳಿದ್ರು. ನೋಡ್ಬೇಕು ಹೇಗಾಗುತ್ತೆ. ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಆಗಿದ್ದೀನಿ. ವೀಕೆಂಡ್ ನನ್ನ ಹಸ್ಬೆಂಡೇ ಆದಷ್ಟು ಕೆಲಸ ಮಾಡ್ತಾರೆ, ನಾನು ಮಾಡ್ತೀನಿ. ಬಟ್ ವೀಕ್ ಡೇಸ್ಗಿಂತ ವೀಕೆಂಡಲ್ಲಿ ಸ್ವಲ್ಪ ಫ್ರೀ ಆಗಿರ್ತೀನಿ. ಸೊ ಇವಾಗ ಬೆಳಗ್ಗೆನೇ ಇದ್ದು ಮಗನಿಗೆ ರಾಗಿ ಮೊಟ್ಲ ಮಾಡಬೇಕು. ನನಗೆ ಹಸ್ಬೆಂಡ್ಗೆ ಮುಸ್ಲಿ ಮಾವಿನ ಜೊತೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಸ್ ಯೂಶಲ್ ನನಗೆ ಡಿಸ್ಟರ್ಬ್ ಮಾಡೋದು ವ್ಲಾಗ್ ಮಾಡಬೇಕಾದ್ರೆ. ನನಗೆ ವ್ಲಾಗ್ ಮಾಡೋಕ್ಕೆ ಮನಸ್ಸೇ ಬರಲ್ಲ ಇವನಿಂದ. ನೋಡೋಣ ಇವತ್ತಿನ ದಿನ ಹೇಗಾಗುತ್ತೆ ಅಂತ. ನಾವು ಪ್ರತಿ ವರ್ಷ ಆದಷ್ಟು ಮಂತ್ರಾಲಯಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದು ಅನ್ನೋದಕ್ಕಿಂತ ನಾವೇನು ಅಂದ್ಕೊಂಡಿದ್ದೀವಿ ಅದಾದರೆ ಅದು ರಾಯರ್ ಕೃಪೆಯಿಂದನೇ. ಅಟ್ ಎಂಡ್ ಆಫ್ ದ ಡೇ ನಾವು ಏನೇ ಮಾಡಬೇಕು ಅಂತಂದರೂ ದೇವ್ರ ಮೇಲೆ ಭಾರ ಹಾಕಬೇಕು. ಅದಕ್ಕೆ ನಾವು ಎಫರ್ಟು, ಹಾರ್ಡ್ ವರ್ಕ್ ಇರಬೇಕು. ಆವಾಗಲೇ ದೇವರು ನಮಗೆ ಅದನ್ನು ಆಗೋ ಥರ ಮಾಡ್ತಾರೆ, ಅನುಗ್ರಹಿಸ್ತಾರೆ. ಅದೇನೋ ಅಂತ ನಾನು ಮುಂದೆ ಹೇಳ್ತೀನಿ. ಅದಕ್ಕೆ ನಾವು ಪ್ರತಿ ವರ್ಷ ಆದಷ್ಟು ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಲಾಸ್ಟ್ ವರ್ಷ ಮಾರ್ಚ್ ಏಪ್ರಿಲಲ್ಲೇ ಹೋಗಿದ್ವಿ. ಈ ವರ್ಷ ನಾವು ಅಂದ್ಕೊಂಡಿದ್ದಾದಮೇಲೆ ಇವಾಗ ಹೋಗ್ತಾ ಇದ್ದೀವಿ. 1 ವರ್ಷದ ಮೇಲೆ 1 ತಿಂಗಳು 2 ತಿಂಗಳಾಗಿದೆ. ಸೊ ನಮ್ಮ ಮನೇಲಿರೋರೆಲ್ಲರೂ ರಾಯರ್ ಭಕ್ತರು. ನಾನು ಹೋಗ್ತಾ ಹೇಳ್ತೀನಿ, ನನ್ನ ಮಗನ ಇಟ್ಕೊಂಡು ಬ್ಲಾಗ್ ಮಾಡೋದು ತುಂಬಾ ಕಷ್ಟ. ಸೊ ಇವಾಗ ಮಗನಿಗೆ ಫಸ್ಟು ರಾಗಿ ಮಾಲ್ಟ್ನ ಮಾಡಿ ಕುಡಿಸ್ಬಿಟ್ಟು ನನಗೆ ಹಸ್ಬೆಂಡ್ಗೆ ಮುಸ್ಲಿನ ರೆಡಿ ಮಾಡ್ಕೊತೀನಿ. ಬನ್ನಿ ಇವತ್ತಿನ ದಿನ ಹೇಗಾಗುತ್ತೆ ಅಂತ ನೋಡೋಣ. ಗೈಸ್, ಇಲ್ಲಿ ರಾಗಿ ಮಾಲ್ಟ್ನ ಮಾಡಿದೆ. ಹಾಲನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಇವಾಗ ಮಾವಿನ ಹಣ್ಣು ಮತ್ತು ಬನಾನ. ನನಗೆ ಕೆಲವೊಂದ್ಸತಿ ಮಧ್ಯ ಯಾವುದೇ ಒಂದು ವರ್ಡ್ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಕಾಲೇನೋ ಬೈಟ್ ಮಾಡ್ತಾರೆ. ಸೊ ಇವಾಗ ನಾನು ಇದನ್ನು ಮಾಡಿಬಿಟ್ಟು ಹಸ್ಬೆಂಡ್ಗೆ ಮುಸ್ಲಿ ಹಾಕ್ಕೊಟ್ಬಿಡ್ತೀನಿ. ಸೊ ನಾವು ತಿಂದ್ಬಿಟ್ಟು ಮಧ್ಯಾಹ್ನ ಊಟ ಮಾಡ್ಕೊಂಡೆ ಹೊರಡೋಣ ಅಂತ ಹೇಳಿದ್ದಾರೆ ಅವರೆಲ್ಲ. ಅದು ಮನೆಯಿಂದಲೇ ಊಟ ಮಾಡ್ಕೊಬರ್ತಾರೆ. ನಾನು ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಅಂದರೆ ಡೈರೆಕ್ಟಾಗಿ ಒಗ್ಗರಣೆ ರೈಸ್ ಥರ ಮಾಡ್ಕೊಂಡು ತಿನ್ನೋಣ ಅಂತ. ನನ್ನ ಹಸ್ಬೆಂಡ್ ಕರ್ಡ್ ರೈಸ್ ತಿನ್ಕೊಂಬಿಡೋಣ ಅಂತ ಇದ್ದೆ. ನಾನು ಕರ್ಡ್ ರೈಸ್ ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಟ್ರಾವೆಲ್ ಬೇರೆ ಮಾಡಬೇಕಲ್ವಾ. ನನಗೆ ಏನಾದರೂ ನಾನು ಒಂದು ಟೈಮ್ ಇವಾಗ ಊಟ ಸ್ಕಿಪ್ ಮಾಡಿಬಿಟ್ರೆ ನನಗೆ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ಸೊ ಐ ನೀಡ್ ಟು ಹ್ಯಾವ್ ಫುಡ್ ಅಟ್ ಎನಿ ಕಾಸ್ಟ್. ನಾನು ಊಟ ಮಾಡಲೇಬೇಕು. ನೋಡೋಣ. ಮ್ಯಾಂಗೋನ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಅವಾಗ ನಮ್ಮ ಅಕ್ಕ ಅವ್ರು ತೊಟ್ಟಂತ ಅಂದ್ಕೊಟ್ಟಿದ್ರು. ನನಗೆ ಮುಸ್ಲಿಮ್ಗೆ ಮ್ಯಾಂಗೋ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ. ಮ್ಯಾಂಗೋ ಬೆಸ್ಟ್ ಕಾಂಬಿನೇಷನ್. ಗೈಸ್, ಇಲ್ಲಿ ನೋಡ್ಬೋದು ಮಗನಿಗೆ ರಾಗಿ ಮಾಲ್ಟ್ನ ಮಾಡಿದ್ದೀನಿ. ಸ್ವಲ್ಪ ಆರಿದೆ ತಗೊಳ್ಳಿ. ಇದು ನಮಗೆ ಮುಸ್ಲಿ, ಮ್ಯಾಂಗೋ, ಬನಾನಾ ಮತ್ತು ಮುಸ್ಲಿ ಹಾಕಿದ್ದೇನೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಮಗನಿಗೆ ತಿನ್ಸೋದಕ್ಕೆ ರಜಾ ತೊಗೊಂಡಿದ್ದೀನಿ. ನೋಡಿ, ಇದೇ ಫ್ರೆಶ್ ಅಪ್ ಆಗಿ ಅಡುಗೆನ ಮಾಡಬೇಕು. ಒಗ್ಗರಣೆ ರೈಸ್ನ ಮಾಡಿಬಿಟ್ಟೆ. ನಾನು ಯಾವಾಗ ವಿಡಿಯೋ ಮಾಡ್ಲಕ್ಕೆ ಬರಲಿ, ಅದಕ್ಕೆ ನಾನು ಬೇಜಾರು ಮಾಡ್ತಾನೆ. ಗೈಸ್, ಇಲ್ಲಿ ನೋಡಿ ನನ್ನ ಮಗನಿಗೆ ಹಸ್ಬೆಂಡ್ ಎಣ್ಣೆ ಉಚ್ತಾ ಇದ್ದಾರೆ, ಎಣ್ಣೆ ಸ್ನಾನ ಮಾಡೋಕ್ಕೆ. ತಕ್ಷಿ, ಆರ್ ಯು ರೆಡಿ? ಇಲ್ಲಿ ನೋಡು ತಕ್ಷಿ ಎಣ್ಣೆ ಸ್ನಾನ ಮಾಡಿಸಿದ ಟೈಮಲ್ಲಿ ನಾವು ಇದನ್ನು ಹಾಕ್ತೀವಿ. ಕಡಲೆ ಹಸಿಟ್ಟಿದೆ, ಕಡಲೆ ಮೆಂತ್ಯ ಒಣಗಿಸಿ ಅಮ್ಮ ಪೌಡರ್ ಮಾಡಿಕೊಟ್ಟಿದ್ದಾರೆ. ಇದನ್ನು ಹಾಕ್ತೀವಿ ಫುಲ್ ಬಾಡಿಗೆ. ಅವರು ಸ್ನಾನ ಮಾಡಿಸ್ಕೊಬರ್ತಾರೆ. ನನಗೆ ಆಗಲ್ಲ, ಯಾಕೋ ನನಗೆ ಹುಷಾರಿಲ್ಲ. ಒಂಥರ ಬಾಡಿ ಪೇಯ್ನ್. ವೀಕ್ ಡೇಸ್ ಎಲ್ಲ ಕಂಪ್ಲೀಟ್ ಕೆಲ್ಸಗಳಿರ್ತೈತಲ್ಲ, ಆಗೋದೇ ಇಲ್ಲ. ಸೊ ಇವಾಗ ಅವರು ಸ್ನಾನ ಮಾಡಿಸ್ಕೊಬರೋಷ್ಟರಲ್ಲಿ ನಾನು ರೆಡಿ ಮಾಡಿ ಇಟ್ಬಿಡ್ತೀನಿ ಕುಕ್ಕರಲ್ಲಿ. ಆಮೇಲೆ 12:30 ಹಂಗೆ ಕೂಗಿಸ್ಕೊತೀನಿ. ಹೋಗೋ ಟೈಮ್ ಸ್ವಲ್ಪ ತಿನ್ಕೊಂಡು ಹೋಗ್ತೀನಿ.
ಗೈಸ್ ಸ್ನಾನ ಮಾಡ್ಕೊಂಡು ಬಂದೆ. ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿಬಿಟ್ಟು ಇವಾಗ ಸ್ವಲ್ಪ ರೈಸ್ನ ಒಗ್ಗರಣೆ ಹಾಕ್ಬಿಡ್ತೀನಿ. ಒಗ್ಗರಣೆ ರೈಸ್ ಥರ ಪೂಜೆ ಆಗಿದೆ, ತೋರಿಸ್ತೀನಿ ರೀ. ಸೊ ಪೂಜೆ ಆಗಿದೆ. ನಮ್ಮ ಮನೇಲಿ ಡೈಲಿ ಪೂಜೆ ಮಾಡಿಬಿಟ್ಟು ಹೊರಗಡೆ ಹೋಗಬೇಕು. ನಮ್ಮ ಮಗನಿಗೂ ಹಸ್ಬೆಂಡೇ ಸ್ನಾನ ಮಾಡಿಸಿದ್ರು. ನಾನು ಕಂಟಿನ್ಯೂಯಸ್ ಬ್ಯಾಕ್ ಟು ಬ್ಯಾಕ್ ಕೆಲ್ಸಗಳಿದ್ದರಿಂದ ಸ್ವಲ್ಪ ಭುಜ ಕೈಯೆಲ್ಲ ನೋವು, ಭುಜ ಎಲ್ಲ. ಅದಕ್ಕೋಸ್ಕರ ಮಗನಿಗೆ ಯೂಶ್ವಲಿ ಇದು ಫ್ಲೇವರ್ಡ್ ಯೋಗಟ್ನ ಕೊಡ್ತೀನಿ, ಮಿಲ್ಕಿ ಮಿಸ್ಟ್ ಅವ್ರದ್ದು. ಸ್ವಿಗ್ಗಿಲಿ ಬುಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ನನ್ನ ಮಗನಿಗೆ ಕೊಡ್ತಾಯಿದ್ದೆ. ಸ್ಪೂನ್ ಕೊಡ್ತೀನಿ ರೋ, ಹಂಗೆ ನೆಕ್ಬೇಡ, ಬೇಡ ಬಿಟ್ಟು ತಕ್ಷೇ. ಗೈಸ್ ಇವಾಗ ಒಗ್ಗರಣೆ ರೈಸ್ ಥರ ಮಾಡ್ಕೊತಾ ಇದ್ದೀನಿ. ಅಂದರೆ ಜಸ್ಟ್ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಲ್ಲ, ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಒಂದು ವಿಷಲ್ ಅಕ್ಕಿ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ಬಿಡ್ತೇನೆ. ಸೊ ಕೂಗಿಸ್ಕೊಂಡ್ಬಿಟ್ರೆ ಆಮೇಲೆ ಊಟ ಮಾಡ್ಕೊಂಡು ಹೋಗೋದು ಸರಿ. ಒಂದು ಮುಕ್ಕಾಲು ಪಾವ್ ಅಕ್ಕಿ ಇಕ್ಕಿದ್ದೀನಿ, ಜಾಸ್ತಿ ಏನಿಲ್ಲ, ಒಂದು ಮುಕ್ಕಾಲು ಪಾವ್ ಅಕ್ಕಿ ಇಕ್ಕಿದ್ದೀನಿ. ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕೊಂಡಿದ್ದೀನಿ. ಇವಾಗ ಅಕ್ಕಿ ಹಾಕೊಂಡ್ಬಿಡ್ತೀನಿ. ಅಕ್ಕಿ ಹಾಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಆಯ್ತು. ಗೈಸ್ ಇದು ನಂದೇ ರೆಸಿಪಿ. ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜನ್ನು ಮಾಡ್ಕೋತೀವಲ್ಲ, ಅದ್ರ ಬದಲು ಎಲ್ಲ ಹಾಕಿ ಕೂಗಿಸ್ಬಿಡೋದಷ್ಟೆ, ಚೆನ್ನಾಗಿರುತ್ತೆ. ಒಂದು ವಿಷಲ್ ಕೂಗಿಸ್ಕೊತೀನಿ ಕುದಿ ಬಂದಮೇಲೆ. ಗೈಸ್ ಇಲ್ಲಿ ರೆಡಿ ಆಗಿದೆ ನೋಡ್ಬೋದು. ಇನ್ಸ್ಟಂಟ್ ರೈಸ್ ಥರ ಮಾಡಿದ್ದೀನಿ. ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡೋಣ. ಎಷ್ಟು ಆರ್ಡರ್ಸ್ ನೋಡಿ. ಗೈಸ್ ನೋಡಿ ಗೈಸ್ ಎಷ್ಟು ಲೇಟಾಗಿ ಬಂದಿದೆ. ಗೈಸ್ ಇವಾಗ ಬಂದಿದ್ದಾರೆ, ಇವಾಗ ಓಡ್ತಾ ಇದೀವಿ ಲೇಟಾಗಿ. ಕರ್ಕೊಂಡು ಜೊತೆ ಕರ್ಕೊಂಡು ಹೋಗ್ರು, ಕರ್ಕೊಂಬಂದು ಕೆಲಸ ಮಾಡ್ಸಕ್ಕಾಗಿಲ್ಲ ಅಂದ್ರೆ ಹೊರಗಡೆ ಇರುತ್ತೆ. ಏನ್ ಕೆಲಸ ಮಾಡಿಸ್ತಾನಪ್ಪ, ಮನೆಯಿಂದ ಜೊತೆ ಕಳ್ಸಿದ್ದೀನಿ. ಜೊತೆ ಕೋಮಲ್ ಗಾರ್ಡನ್ಗೆ ಬಂದಿದ್ದೀವಿ ಟೀಗೆ. ಸ್ಪೆಷಲಿ ನಮಗಿಲ್ಲದೆ ಇದ್ರು ಆಗುತ್ತೆ, ನಮ್ಮ ತಂಗಿ ಕಾಫಿ ಟೀ ಇರಲೇಬೇಕು. ಬನ್ನಿ ಹೋಗ್ಯಾರಮ್ಮ. ಗೈಸ್ ಇಲ್ಲಿ ಬಂದಿದ್ವಿ ಹೋಟೆಲ್ಗೆ, ಕೋಮಲ್ ಗಾರ್ಡನ್ ಅಂತ. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ತಕ್ಷಿ ಹುಷಾರು, ಪುಷ್ ಮಾಡಬೇಡ. ಗೋಬಿ ಬೇಕಪ್ಪ? ಚೆನ್ನಾಗಿಲ್ಲ ಇಲ್ಲಿ ಬಿಡಿ. ಎಲ್ರು ಚಾಟ್ಸ್ ತಿಂತಾ ಇದ್ದಾರೆ. ನೀವು ನಮ್ಮ ದೊಡ್ಡವನು, ನೀನು ಮೊಮ್ಮಕ್ಕಳಲ್ಲೇ ನಿನ್ನ ಜೊತೆ ಇರದೆ ಇರೋಳೋದ್ರೆ ಇವಳು ಕಣ. ನೋಡು ಅಕ್ಕ, ನೋಡು ಜಂಪ್ ಮಾಡ್ತೈತಲ್ಲಿ, ಜಂಪ್. ಸ್ಟಾಪ್ ಆಗುತ್ತದ, ಊಟ ಮಾಡಿದ್ರೆ ಸ್ಟಾಪ್ ಆಗ್ಬಿಡುತ್ತೆ. ಸ್ಟಾಪ್ ಗೈಸ್ ಫೈನಲಿ ಬಂದ್ವಿ. ಟೈಮ್ ಬಂದು ಆಲ್ಮೋಸ್ಟ್ 2 ಗಂಟೆ ಆಯಿತು. ತುಂಬ ಟಯರ್ಡ್ ಆಗಿಬಿಟ್ಟಿದೆ, ಮಲ್ಕೊಂಡು. ಆದರೆ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇದ್ರ ಕಂಟಿನ್ಯೂಯೇಷನ್ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.